ಈ ಬೆಳೆದಷ್ಟು ಭೂಮಿ ಮೇಲೆ ಮನುಷ್ಯರಿಗೆ ಕಂಟಕ ಅಂತಾನೆ ದೊಡ್ಡ ದೊಡ್ಡವರೆಲ್ಲ ಹೇಳ್ತಾ ಇದ್ರು, ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದರಲ್ಲೂ ಎಲನ್ ಮಾಸ್ಕ್ ಅವರು, ಅಮೆರಿಕಾದಲ್ಲಿರುವಂತ ದೊಡ್ಡ ಶ್ರೀಮಂತ, ಬೇಡ ಭೂಮಿ ಮೇಲೆ ಇರುವಂತ ದೊಡ್ಡ ಶ್ರೀಮಂತ, ಅವರೇ ಹೇಳಿದ ಒಂದು ಮಾತು ಏನಂದ್ರೆ, ಎಷ್ಟು ಈ AI ಟೆಕ್ನಾಲಜಿ ಇಂಪ್ರೂವ್ ಆಗುತ್ತೆ ಪ್ಲಸ್ ರೋಬೋಟಿಕ್ಸ್ ಅನ್ನೋದು ಜಾಸ್ತಿ ಇಂಪ್ರೂವ್ ಆಗುತ್ತೆ, ಅಷ್ಟು ಭೂಮಿಗೆ ಕಂಟಕ ಅಂತ ಹೇಳಿದ್ರು. ಅದೀಗ ಆಲ್ರೆಡಿ ನಡೀತಾ ಇದೆ. ಅಮೆರಿಕಾದಲ್ಲಿರುವಂತ ಅಮೆಜಾನ್ ಕಂಪ್ನಿ, ನಾವು ಬಳಸ್ತಾ ಇರ್ತೀವಿ ಅಮೆಜಾನ್ ಪ್ರೈಮು, ಪ್ಲಸ್ ಅಮೆಜಾನ್ ಇಂದ ಆನ್ಲೈನ್ ಆರ್ಡರ್ ಮಾಡ್ತಾ ಇರ್ತೀವಲ್ಲ, ಆ ಕಂಪ್ನಿನಲ್ಲಿ ಸುಮಾರು ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದ್ದಾರೆ. ಅಂತ ಕಂಪ್ನಿನಲ್ಲಿ, ಅದರಲ್ಲೂ ಅಮೆರಿಕಾದಲ್ಲಿ 7.5 ಲಕ್ಷ ರೋಬೋಟ್ಗಳನ್ನ ಮಾಡಿದ್ದಾರೆ. ಆ ರೋಬೋಟ್ಗಳಿಂದ ಸುಮಾರು 1 ಲಕ್ಷ ಜನ ಕೆಲಸ ಕಳ್ಕೊಂಡಿದ್ದಾರೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಒಂದು ಕಂಪ್ನಿನಲ್ಲಿ ಈ ರೀತಿ ಮಾಡೋದ್ರಿಂದನೇ ಇಷ್ಟೊಂದು ಜನ ಕೆಲಸ ಕಳ್ಕೊಳ್ತಾರೆ, ಅವರು ಬೀದಿಗೆ ಬೀಳ್ತಾರೆ. ನೆಕ್ಸ್ಟ್ ಏನ್ ಮಾಡಬೇಕು ಫ್ಯೂಚರ್ ಅನ್ನೋದು ಗೊತ್ತಾಗೋದಿಲ್ಲ. 108 ಕಮಿಟ್ಮೆಂಟ್ಗಳ ಮಧ್ಯೆ ಬದುಕ್ತಾ ಇರ್ತೀವಿ, ಬಟ್ ಆಪ್ಷನ್ಗಳು ಇಲ್ಲದೆ ಕೊನೆಗೆ ಯಾವ ದಾರಿಗೆ ಹೋಗ್ಬೇಕಾಗುತ್ತೆ ಅನ್ನೋ ಪರಿಸ್ಥಿತಿಗಳು ಗೊತ್ತಾಗೋದಿಲ್ಲ. ಅಂತ ದಿನಗಳು ಬರ್ತಾ ಇದೆ. ಈ ಟೆಕ್ನಾಲಜಿ ಆಗ್ಬೋದು, ರೋಬೋಟಿಕ್ಸ್ ಆಗ್ಬೋದು, ಆಟೋಮೇಷನ್ ಆಗ್ಬೋದು, ಎಲ್ಲ ಕೂಡ ಮನುಷ್ಯನಿಗೆ ಕಂಟಕ. ಕಾರಣ ಕೆಲಸಗಳನ್ನ ಕಿತ್ಕೊಳ್ಳುತ್ತೆ. ಏನೇ ಆದ್ರೂ 108 ಕಾರಣಗಳಿಂದ ಒಟ್ಟಿನಲ್ಲಿ ಮನುಷ್ಯರು ಬಲಿ ಆಗ್ಬೇಕಾಗತ್ತೆ. ಇಲ್ಲಿ ಕೆಲಸಗಳು ಈಗ ಕಡಿಮೆ ಆಗ್ತಾ ಇದೆ. ಈ ಟೆಕ್ನಾಲಜಿ 2028 ಒಳಗಡೆ ರೋಬೋಟಿಕ್ಸ್ ಅನ್ನೋದು ತುಂಬಾನೇ ಜಾಸ್ತಿ ಇಂಪ್ರೂವ್ ಮಾಡೋ ಪ್ರಯತ್ನದಲ್ಲಿದ್ದಾರೆ. ಟೆಕ್ನಾಲಜಿನ ಇಂಪ್ರೂವ್ ಮಾಡೋ ಪ್ರಯತ್ನದಲ್ಲಿದ್ದಾರೆ. ಆ ಟೈಮ್ಗೆ ಪೂರ್ತಿ ಪ್ರಪಂಚದಲ್ಲಿ ಒಂದು ಅಂದಾಜು ಲೆಕ್ಕಾಚಾರದಲ್ಲಿ ಹೇಳೋದಾದ್ರೆ ಸುಮಾರು 40 ರಿಂದ 50 ಕೋಟಿ ಜನ ಕೆಲಸ ಕಳ್ಕೊಳ್ತಾರೆ ಅನ್ನೋದು ಈಗ ಆಲ್ರೆಡಿ ಪ್ರೂವನ್, ಇನ್ಕ್ಲೂಡಿಂಗ್ ಎಲನ್ ಮಾಸ್ಕ್ ಆಗಿರ್ಬೋದು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಗಳು ಹೇಳಿರೋದು. 40 ರಿಂದ 50 ಕೋಟಿ ಜನ ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲಿ ಬದುಕ್ತಾ ಇರುವಂತವ್ರು ಕೆಲಸ ಕಳ್ಕೊಳ್ತಾರೆ. ಅವರು ಕೆಲಸ ಕಳ್ಕೊಂಡ್ರೆ ಇವುಗಳಿಂದ ಬದುಕೋರ ಪರಿಸ್ಥಿತಿ ಏನಾಗುತ್ತೆ, ಅವರ ಫ್ಯಾಮಿಲಿಗಳ ಪರಿಸ್ಥಿತಿ ಏನಾಗುತ್ತೆ. ಈಗ ಅವ್ರ ಕೆಲಸದಲ್ಲಿ ಇರೋದ್ರಿಂದ ಒಂದು ಚೂರು ಲಕ್ಸುರಿ ಲೈಫ್ ನಡೆಸ್ತಾ ಇರ್ತಾರೇನೋ, ಬಟ್ ಅವ್ರನ್ನೇ ನಂಬ್ಕೊಂಡಿರುವಂತ ಫ್ಯಾಮಿಲಿ ಪರಿಸ್ಥಿತಿ ಏನಾಗ್ಬೋದು, ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ ಆಗುತ್ತೆ, ಕಿತ್ಕೊಂಡು ತಿನ್ನೋ ಪರಿಸ್ಥಿತಿ ಬರುತ್ತೆ ಅಂತ ನಾವು ಹೇಳ್ತಾ ಇರ್ತೀವಿ. ಆದರೆ ಎಷ್ಟೋ ಜ್ಞಾನಿಗಳ ಜೊತೆ ಮಾತಾಡಿದ್ದೀವಿ, ಎಷ್ಟೋ ವಿಷಯಗಳನ್ನ ನಿಮಗೂ ತಿಳಿಸಿದ್ದೀವಿ. ಅಂಥದ್ದೆಲ್ಲ ಈಗ ಕಣ್ಮುಂದೆ ನೋಡೋದಕ್ಕೆ ಶುರು ಆಗುತ್ತೆ. 2028 ವೇಳೆಗೆ ಅನ್ನಕ್ಕೆ ಕೂಡ ಆಹಾಕಾರ ಬರುತ್ತೆ, ಜನ ಹೊಡೆದಾಡ್ಕೊಂಡು ಸಾಯ್ತಾರೆ ಅಂತ ಕೆಲವಷ್ಟು ಓದಿದಾಗ ನಿಮಗೂ ತಿಳಿಸಿದ್ದೆ ಅನ್ಕೊಳ್ತೀನಿ. ಅಂಥದ್ದು ಕಾರಣ ಆಗೋದೇ ಈ ಟೆಕ್ನಾಲಜಿ, ರೋಬೋಟಿಕ್ಸ್ ಅನ್ನೋದು ಅಂಥದ್ದಕ್ಕೆ ಕಾರಣ ಆಗುತ್ತೆ. ರೈತರು ಕೂಡ ಎಷ್ಟೋ ಕಡೆ ರೋಬೋಟಿಕ್ಸ್ ಟೆಕ್ನಾಲಜಿ, ಅಡ್ವಾನ್ಸ್ ಟೆಕ್ನಾಲಜಿನ ಬಳಸ್ತಾ ಇದ್ದಾರೆ. ನಿಜವಾಗ್ಲೂ ತುಂಬಾನೇ ಯೂಸ್ಫುಲ್ ಆಗಿದೆ. ಆದರೂ ಕೂಡ ಒಂದು ಸಲ ಯೋಚನೆ ಮಾಡಿ, ಒಬ್ಬ ಮನುಷ್ಯನ ಕೆಲಸ ಕಿತ್ಕೊಳ್ತಾ ಇದೆ, ಒಬ್ಬ ಮನುಷ್ಯನ ಊಟ ಕಿತ್ಕೊಳ್ತಾ ಇದ್ದಾರೆ ಅಂದ್ರೆ ಅಂಥ ಟೆಕ್ನಾಲಜಿ ನಮಗೆ ಬೇಕಾ, ಅಂಥ ಅಡ್ವಾನ್ಸ್ಮೆಂಟ್ ನಮಗೆ ಬೇಕಾ ಅಂತ ಒಂದ್ಸಲ ಯೋಚನೆ ಮಾಡಿ. ಇಲ್ಲಿ ಆಲ್ರೆಡಿ ಅಮೆಜಾನ್ ದೊಡ್ಡ ಕಂಪ್ನಿನಲ್ಲೇ ಇಂಥದ್ದಾಗಿದೆ ಅಂದ್ರೆ ಇನ್ನ ಸಣ್ಣ ಪುಟ್ಟ ಕಂಪ್ನಿಗಳಲ್ಲಿ ಈ ತರ ಎಷ್ಟೋ ಆಗಬಹುದು. ಇನ್ಕ್ಲೂಡಿಂಗ್ ಬೆಂಗಳೂರಲ್ಲೂ ಎಷ್ಟೋ ಕಂಪ್ನಿ ಇದೆ ಮ್ಯಾನುಫ್ಯಾಕ್ಚರಿಂಗ್. ನಾನು ಅಲ್ಲಿಂದ ಬಂದಿರೋದ್ರಿಂದನೇ ನನಗೂ ಇದರ ಅನುಭವ ಇದೆ. ಆಟೋಮೈಸೇಷನ್ ಅನ್ನೋದನ್ನ ಮೊದಲು ನಮ್ಮ ದೇಶದಲ್ಲಿ ಅಲೋ ಮಾಡ್ತಾ ಇರಲಿಲ್ಲ, ಈಗ ಸ್ವಲ್ಪ ಸ್ವಲ್ಪ ಅಲೋ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದರಿಂದ ಕೆಲಸದ ಅಭಾವ ಅನ್ನೋದು ಸೃಷ್ಟಿ ಆಗೇ ಆಗುತ್ತೆ. 10 ಜನ ಮಾಡೋ ಕೆಲಸನ ಒಂದು ರೋಬೋಟ್ ಮಾಡ್ಬಿಡುತ್ತೆ. ಅಂತ ಟೆಕ್ನಾಲಜಿಗಳು ಬರ್ತಾ ಇದೆ. ಜಪಾನಲ್ಲೆಲ್ಲ ಫಾಲೋ ಮಾಡ್ತಾ ಇದ್ದಾರೆ ಬಿಡಿ, ಜನಸಂಖ್ಯೆ ಕಡಿಮೆ ಇರೋ ದೇಶದಲ್ಲಿ ಅಂಥದನ್ನ ಮಾಡ್ಕೊಳ್ಳಿ. ಆದರೆ ಭಾರತ ದೇಶದಲ್ಲಿ, ನಮ್ಮ ದೇಶದಲ್ಲಿ ಜನಸಂಖ್ಯೆಯನ್ನು ತುಂಬಾ ಜಾಸ್ತಿ ಇದೆ. ಈ ದೇಶದಲ್ಲಿ ಈ ರೀತಿ ಟೆಕ್ನಾಲಜಿಗಳನ್ನ ತಂದ್ರೆ ಜನಕ್ಕೆ ಕಷ್ಟ ಆಗೇ ಆಗುತ್ತೆ. ಅಂಥದ್ದೆಲ್ಲ ಆಗ್ತಾ ಇದೆ. ಈಗ ಇಂಥದ್ದನ್ನ ತಡೆಯೋ ಕೆಲಸ ಯಾರು ಮಾಡಬೇಕು, ನಾವೇ ಮಾಡಬೇಕಾಗುತ್ತೇನೋ. ಯಾಕೆಂದ್ರೆ ಮೊದಲು ಯಾವ ರೀತಿ ನಮ್ಮ ಭಾರತದಲ್ಲಿ ಇತ್ತು, ಇಷ್ಟು % ಮಾತ್ರ ಆಟೋಮೈಸೇಷನ್ ಕೊಡಬೇಕು ಒಂದು ಕಂಪನಿಗೆ ಅಂತ ಇದೆ, ಅಷ್ಟು ಮಾತ್ರ ಕೊಟ್ರೆ ಇಲ್ಲೂ ಜಾಬ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಇಲ್ಲ ಅಂದ್ರೆ ಈ ಆಟೋಮೇಷನ್ ಭೂತಕ್ಕೆ ಮನುಷ್ಯರು ಕೂಡ ಬಲಿಯಾಗಬೇಕಾಗತ್ತೆ. ಇಂಥ ವಿಷಯಗಳು ತುಂಬಾನೇ ನಡೀತಾ ಇದೆ. ಇದರಿಂದ ಇನ್ನ ಏನೇನಾಗುತ್ತೋ ಭೂಮಿ ಮೇಲೆ ಅನ್ನೋದನ್ನ ಯೋಚನೆ ಮಾಡೋದಕ್ಕೂ ಆಗೋದಿಲ್ಲ. ಅಂತ ವಿಷಯಗಳೆಲ್ಲ ನಡೀತಾ ಇದೆ. ಇನ್ನ ಇವುಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.